Good morning, Reaction. My name is Ananda Musli, Bagalkot, Karnataka State. My mobile number is 9242494770. WhatsApp number is 9900913869. ಈಗ ನಾವು ಒಂದು ಹೊಸ ಸುದ್ದಿಯನ್ನ ಬಿಗ್ ಬಾಸ್ ಮನೆಯಿಂದ ಪಡೆದಿದ್ದೇವೆ. ನಾಮಿನೇಷನ್ ಮುಗಿದಿದೆ. ಇದರಲ್ಲಿ ಕಾವ್ಯ ಅವರು ನಮ್ಮ ಗಿಲ್ಲಿ ನಟ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಇದು ಅವರು ತೆಗೆದುಕೊಂಡಂತಹ ಅತ್ಯಂತ ತಪ್ಪು ನಿರ್ಧಾರ ಅಂತ ನನಗನ್ನಿಸ್ತದೆ. ಕಾವ್ಯ ಅವ್ರಿಗೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಕಾವ್ಯ ಅವರಿಗಾಗ್ಲಿ, ರಘು ಅವರಿಗಾಗ್ಲಿ, ಅಥವಾ ನಮ್ಮ ರಕ್ಷಿತಾ ಅವರಿಗಾಗ್ಲಿ, ಈ ಮೂರು ಜನ ನಮ್ಮ ಗಿಲ್ಲಿ ನಟ ಅವರ ಆತ್ಮೀಯ ಸ್ನೇಹಿತರಾಗಿದ್ರು ಇಲ್ಲಿವರೆಗೆ. ಈಗ ದಿನಗಳು ಹತ್ರ ಆಗ್ತಾ ಇದ್ದಂಗೆ ಈ ಮೂರು ಜನರಿಗೆ ಭಯ ಶುರುವಾಗ್ಯದ. ಏನ್ ಭಯ ಅಂದ್ರೆ, ನಾವು ಬರೀ ಗಿಲ್ಲಿ ಸುತ್ತಮುತ್ತ ತಿರುಗುತ್ತಾ ಕೂತೀವಿ ಅಂದ್ರೆ ಎಲ್ಲಿ ಮುಂದಿನ ವಾರ ಅಥವಾ ಅದರ ಮುಂದಿನ ವಾರ ಹೊರಗೆ ಹೋಗ್ಬಿಡ್ತೀವೋ, ನಮ್ಮತನವನ್ನ ಉಳಿಸಿಕೊಂಡು ನಾವೇನಾದ್ರೂ ಮಾಡ್ಬೇಕು ಅನ್ನುವಂತಹ ಗಡಿಬಿಡಿಯಲ್ಲಿ, ಆ ಒಂದು ಭಯದಲ್ಲಿ ನಮ್ಮ ಕಾವ್ಯ ಅವರು ಹೋದ ವಾರ ರಕ್ಷಿತಾ ಅವರು ಮಾಡಿದ್ರು ಈ ತಪ್ಪನ್ನ. ಈ ವಾರ ಕಾವ್ಯ ಅವರು ಚೇಳು ಕಡಿತದ ಅನ್ನುವಂತಹ ಭಯದಲ್ಲಿ ಹಾವಿನ ಮೇಲೆ ಕಾಲ ಇಟ್ಟಂಗ ಆಗ್ಯದ. ಇದು ಹೀಗೆ ಯಾಕೆ ಆಗ್ತದಪ್ಪ ಅಂತ ಕೇಳಿದ್ರೆ, ಯಾರಿಗೆ ಸ್ಥಿತಪ್ರಜ್ಞತ್ವ ಇಲ್ಲ, ಯಾರಿಗೆ ತಾಳ್ಮೆಯ ಕೊರತೆ ಇದೆ, ಯಾರಲ್ಲಿ ಪ್ರಾಮಾಣಿಕತನ ಅದರ ಕೊರತೆ ಇದೆ, ಯಾರಲ್ಲಿ ನಿಯತ್ತಿನ ಕೊರತೆ ಇದೆ, ಯಾರಲ್ಲಿ ಈ ನಿಸರ್ಗದ ನಿಯಮಗಳ ತಿಳುವಳಿಕೆ ಇಲ್ಲ, ಅಂಥವರು ಒತ್ತಡದಲ್ಲಿ ಇಂಥ ತಪ್ಪುಗಳನ್ನ ಮಾಡ್ತಾರ. ಇದು ಒಂದು ಒತ್ತಡದ ಸಂದರ್ಭ ಇವರೆಲ್ಲರಿಗೂ. ಎಂಥ ಒತ್ತಡ ಅಂದ್ರ, ಇವ್ರಿಗೆ ಒಮ್ಮಿಂದೊಮ್ಮೆಲೆ ಮನಿ ನೆನಪಾಗ್ಬಿಡ್ತದ. ಈ ಸಂದರ್ಭದಲ್ಲಿ ನಾವು ಯಾತಕ್ ಬಂದೀವಿ ಅನ್ನೋದು ಕೂಡ ನೆನಪಾಗ್ತದ. ನಾವು ಹೀಗೆ ಗಿಲ್ಲಿ ಸುತ್ತ ತಿರುಗಾಡ್ತಾ ಕೂತ್ವಿ, ಗಿಲ್ಲಿ ಜೊತೆ ನಾವು ಟೈಮ್ ಪಾಸ್ ಮಾಡ್ಕೊತ ಕೂತೀವಪ್ಪ ಅಂದ್ರೆ ಇವತ್ತಿಲ್ಲ ನಾಳೆ ಹೊರಗೆ ಹೋಗ್ಬಿಡ್ಬೋದು. ಜಾನ್ವಿನೇ ಹೊರಗೆ ಹೋದ್ಲು, ಅಭಿಷೇಕ್ ಅಂತವ್ರು ಹೊರಗೆ ಹೋದ್ರು. ಇನ್ನು ನಾವು ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ. ಮನೆಗೆ ಹೋದ್ರೆ ಮನೆಯವರಿಗೆ ನಾವು ಏನು ಉತ್ತರ ಕೊಡ್ಬೇಕು, ಮನೆಯವರು ಪ್ರಶ್ನೆ ಮಾಡಿದ್ರೆ ನಾವು ಏನು ಅವರಿಗೆ ಆನ್ಸರ್ ಮಾಡ್ಬೇಕು. ಈ ಒಂದು ಒತ್ತಡ ಮತ್ತು ಭಯ ಇವ್ರನ್ನ ಕಾಡ್ಲಿಕ್ಕೆ ಆರಂಭ ಮಾಡಿದ. ಆದರೆ ಇವರಿಗೆ, ಮೂರು ಜನರಿಗೆ ಒಂದಷ್ಟು ಸರಿಯಾದ ತಿಳುವಳಿಕೆ ಇಲ್ಲ, ಪ್ರಾಮಾಣಿಕತನದ ಕೊರತೆ ಇದೆ ಇವರಲ್ಲಿ, ನಿಯತ್ತಿನ ಕೊರತೆ ಇದೆ ಇವರಲ್ಲಿ. ಇವರಿಗೆ ಹ್ಯುಮ್ಯಾನಿಟಿಯ ಮಹತ್ವ, ಅದರ ಸಾಮರ್ಥ್ಯ, ಅದರ ಶಕ್ತಿ ಗೊತ್ತಿಲ್ಲ ಇವರಿಗೆ. ಕೇವಲ ಬುದ್ಧಿಯನ್ನ ಬಳಸಿ ಇವರು ಆಟ ಆಡ್ತಾ ಇದ್ದಾರ ಅಂತ ಅನಿಸ್ತದ. ಯಾರು ಈ ಪ್ರಪಂಚದಲ್ಲಿ ಕೇವಲ ಬುದ್ಧಿಯನ್ನು ಬಳಸ್ತಾರೋ ಅವರು ಯಶಸ್ಸನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಬುದ್ಧಿಗಿಂತಲೂ ಅವರು ಹೃದಯವನ್ನ ಬಳಸ್ಬೇಕಾಗ್ತದೆ. ಹೃದಯ ಪ್ರತಿಶತ 75ರಷ್ಟು, 25ರಷ್ಟು ಬುದ್ಧಿ ಇದ್ರೆ ಸಾಕು. ಆದ್ರೆ ಈ ಮೂರು ಜನರಿಗೆ ಏನಾಗಿದೆ ಅಂದ್ರೆ, ಈ ರಘು ಅವರಿಗೆ ಮತ್ತು ಕಾವ್ಯ ಅವರಿಗೆ ಬುದ್ಧಿ 75% ಆಗ್ಯದ, 25% ಇವರು ಹೃದಯವನ್ನು ಬಳಸ್ತಾ ಇದ್ದಾರೆ. ರಕ್ಷಿತಾ ಅವರು 50%, 50-50 ಅವ್ರದ್ದು, 50 ಬುದ್ಧಿ 50 ಹೃದಯ. ಹೀಗಾಗಿ ಈ ಮೂವರಲ್ಲಿ ಮೋಸ್ಟ್ಲಿ ರಕ್ಷಿತಾ ಅವರು ಸರ್ವೈವ್ ಆಗ್ತಾರ ಅಂತ ನನಗನಿಸ್ತದ. ಕಾವ್ಯ ಅವರು ತಪ್ಪು ಮಾಡ್ತಾ ಇದ್ದಾರಂತ ಅನ್ಲಿಕ್ಕೂ ಬರಲ್ಲ ನಮಗೆ. ಅವ್ರು ತಾವು ಸೇವ್ ಆಗ್ಬೇಕು, ತಾವು ರಕ್ಷಣೆಯನ್ನ ಪಡಿಬೇಕು, ತಾವು ಇನ್ನೂ ಒಂದ್ ಸ್ವಲ್ಪ ಮುಂದೆ ಪ್ರಯಾಣ ಮಾಡ್ಬೇಕು, ತಾವು ಫೈನಲಿಗೆ ಬರ್ಬೇಕು ಅನ್ನುವಂಥ ಒಂದು ಈ ಹಪಹಪಿ ಒಳಗ ತಮಗೆ ತಿಳಿಲಾರದ ತಪ್ಪು ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರ. ಅದೇ ಹೇಳಿದ್ನಲ್ಲ, ಯಾರಿಗೆ ತಿಳುವಳಿಕೆ ಕೊರತೆ ಇರ್ತದ, ಯಾರಿಗೆ ಪ್ರಾಮಾಣಿಕತನದ ಕೊರತೆ ಇರ್ತದ, ಅವರಿಗೆ ಸರಿಯಾಗಿ ಈ ಇಂಥ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಒಳಗ ಒಂದು ಸರಿಯಾದ ತೀರ್ಮಾನವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ.
ಅಲ್ಲಿ ಅವರು ಎಡುತ್ತಾರ. ಅದೇ ರೀತಿಯಾಗಿ ಹೋದ ವಾರ ರಕ್ಷಿತಾ ಅವರು ಎಡವಿದ್ರು, ಈ ವಾರ ಕಾವ್ಯ ಅವರು ಕೂಡ ಎಡವಿದ್ದಾರೆ ಅಂತ ನನಗನ್ನಿಸ್ತದ. ಏನ್ ಅವಶ್ಯಕತೆ ಇರ್ಲಿಲ್ಲ. ಅವರು ಗಿಲ್ಲಿ ನಟ ಅವರಿಂದ ಅಂತರವನ್ನ ಕಾಯ್ದುಕೊಂಡು ಆಟ ಆಡಬಹುದಾಗಿತ್ತು. ಆದ್ರ ಅವರನ್ನ ನಾಮಿನೇಟ್ ಮಾಡುವಷ್ಟರ ಮಟ್ಟಿಗೆ ಅವರನ್ನ ದೂರ ತಳ್ಳುವಂತಹ ಪ್ರಯತ್ನವನ್ನ ಮಾಡದೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನಗನ್ನಿಸ್ತದೆ. ಅವ್ರಿಗೇನಾಗ್ಯದಂದ್ರೆ, ನಾನು ಗಿಲ್ಲಿಯಿಂದ ಅಲ್ಲ, ನಾನು ನನ್ನ ಆಟವನ್ನ ಆಡ್ತಾ ಇದ್ದೀನಿ ಅಂತ ಜನರಿಗೆ ತೋರಿಸಿಕೋಬೇಕಾಗ್ಯದ. ಅದಕ್ಕೆ ಆಮೇಲೆ ತಮ್ಮ ಮನೆಯವರಿಗೆ ತೋರಿಸಿಕೋಬೇಕಾಗ್ಯದ. ಆ ತೋರಿಸಿಕೊಳ್ಳುವ ನೆಪದಲ್ಲಿ, ಈ ತೋರಿಸಿಕೊಳ್ಳುವಂತಹ ಗದ್ದಲದಲ್ಲಿ ತಪ್ಪು ನಿರ್ಧಾರವನ್ನು ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಸಾಮಾನ್ಯ ತಿಳುವಳಿಕೆ ಅವರಿಗಿಲ್ಲ. ಇದಕ್ಕ ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು ಹೇಳ್ರಿ? ಬೇಲಿಯೇ ಎದ್ದು ಹೊಲವನ್ನು ಮೇಯ್ದೊಡೆ, ತಾಯಿಯ ಹಾಲು ವಿಷವಾದೊಡೆ. ಏನ್ ಮಾಡ್ಬೇಕು? ಯಾರು ಹೇಳ್ಬೇಕು? ಬಹಳ ಗಂಭೀರ ಪರಿಸ್ಥಿತಿ. ನಮ್ಮ ಗಿಲ್ಲಿ ನಟ ಅವರಿಗೆ ನಿಜವಾಗ್ಲೂ ಬೇಜಾರಾಗಿರ್ತದೆ. ಆದ್ರೆ ಇಂಥ ಬೇಜಾರುಗಳನ್ನ ಯಾವತ್ತೂ ಅವರು ತಲೆಗೆ ಹಾಕೊಳ್ಳುವಂತ ವ್ಯಕ್ತಿ ಅಲ್ಲ. ಅವರು ಎಲ್ಲವನ್ನ ಕೊಡವಿ, ಎಲ್ಲವನ್ನ ಎದುರಿಸಿ ಮುಂದಕ್ಕೆ ದಾಪುಗಾಲು ಹಾಕುವಂತ ಒಂದು ದೊಡ್ಡ ಆನೆ ಅದು. ಆ ಆನೆಯ ಮುಂದ ಯಾವ ಶ್ವಾನಗಳು ಎಷ್ಟೇ ಬೊಗಳಿದ್ರೂ ಪ್ರಭಾವ ಆಗಲ್ಲ. ಆನೆಗೆ ಯಾವುದೇ ರೀತಿ ಪ್ರಭಾವ ಆಗಲ್ಲ, ಅದಕ್ಕೇನು ಹೆದರಿಕೆ ಆಗಲ್ಲ. ಅದು ತನ್ನ ಪ್ರಯಾಣವನ್ನ, ತನ್ನ ದಾಪುಗಾಲುಗಳನ್ನ ಹಾಕ್ತಾನೆ ಇರ್ತದೆ ಗಂಭೀರವಾಗಿ. ಈ ಗಾಂಭೀರ್ಯತೆ ನಮ್ಮ ಗಿಲ್ಲಿ ಅವರಲ್ಲಿ ಸಿಗ್ತದೆ. ಈ ಹಿಂದನೆ ಒಂದ್ಸಾರಿ ಇವರಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಗಿಲ್ಲಿ ಅವರು ಮಾತನ್ನ ಬಿಟ್ಟಿರ್ತಾರ. ಆ ಸಂದರ್ಭದಲ್ಲಿ ಕಾವ್ಯ ಅವರಿಗೆ ಕಸಿವಿಸಿ ಆಗ್ತದೆ. ಅವರಿಗೆ ಹೇಗಪ್ಪ ಅಂದ್ರೆ, ಹಬ್ಬ ಆಗಬೇಕು, ಗೋಧಿ ಕಡಲೆ ಹಾಗೆ ಉಳಿಬೇಕು, ಅವು ಖರ್ಚಾಗಬಾರ್ದು. ಹಬ್ಬನೂ ಆಗ್ಬೇಕು, ಗೋಧಿ ಕಡಲೆಗಳು ಹಾಗೆ ಉಳಿಬೇಕು, ಅದು ಅವರ ನೀತಿ. ಆ ನೀತಿಯನ್ನ ಇವತ್ತಿನವರೆಗೂ ಅವರು ಪಾಲಿಸಿಕೊಂಡು ಬಂದ್ರು. ಈಗ ಅವ್ರು ಏನಾಯ್ತಪ್ಪ ಅಂದ್ರ, ಎಡವಿ ಬಿದ್ದು ಕಡಲೆ ಮತ್ತು ಗೋಧಿಗಳನ್ನ ಅಂಗಳಕ್ಕೆ ಚೆಲ್ಲಿಬಿಟ್ರು. ಈಗ ಅವರು ಸರ್ವೈವ್ ಆಗುವುದು ಒಂಚೂರ ಕಷ್ಟ. ಆದಾಗ್ಯೂ ಕೂಡ ಅವರು ಕೊನೆಯ 5 ಜನರಲ್ಲಿ ಉಳಿತಾರ ಅಂತ ನನಗನ್ನಿಸ್ತದೆ. ಕಾರಣ ಏನು ಅಂದ್ರೆ, ಅವರಿಗಿಂತಲೂ ಪವರ್ಫುಲ್ ಆದಂತಹ, ಅಥವಾ ಅವರಿಗಿಂತಲೂ ನೋಡ್ಲಿಕ್ಕೆ ಚೆನ್ನಾಗಿರುವಂತಹ, ಅವರಿಗಿಂತಲೂ ಆಕ್ಟಿವ್ ಆಗಿರ್ತಕ್ಕಂಥ ಬೇರೆ ಸ್ಪರ್ಧಿಗಳು ಅಲ್ಲಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾವ್ಯ ಅವರು 5ನೇ ಸ್ಥಾನಕ್ಕೆ, ಅಥವಾ 5 ಜನರಲ್ಲಿ, ಕೊನೆ 5 ಜನರಲ್ಲಿ ಇರ್ತಾರ ಅಂತ ನನಗನ್ನಿಸ್ತದೆ. ಅದಕ್ಕೆ ನಾವು ನಮ್ಮ ಗಿಲ್ಲಿ ನಟ ಅವ್ರನ್ನ ಬೆಂಬಲಿಸ್ಬೇಕು. ಎಂಥ ಪರಿಸ್ಥಿತಿಯಲ್ಲೂ ಕೂಡ ತನ್ನತನವನ್ನು ಬಿಟ್ಟು ಕೊಡದೆ ಅತ್ಯಂತ ಪ್ರಾಮಾಣಿಕವಾಗಿ, ನಿಯತ್ತಿನಿಂದ, ಶ್ರದ್ಧೆಯಿಂದ ಎಲ್ಲಾ ನಿಯಮಗಳನ್ನ, ಕಟ್ಟುಪಾಡುಗಳನ್ನ ಮೀರಿ ನಿಂತ ಒಬ್ಬ ಅದ್ಭುತ ನಮ್ಮ ಗಿಲ್ಲಿ ನಟ ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕು. ಬೇರೆಯವರು ಯಾರು ಮ್ಯಾಲಕ್ ಬರ್ತಾರೋ ಬಿಡ್ತಾರೋ, ಯಾರು ಗೆಲ್ತಾರೋ ಬಿಡ್ತಾರೋ ನಮಗ ಅವಶ್ಯ ಇಲ್ಲ. ನಮಗೆ ಬೇರೆದವ್ರು ಯಾರು 2ನೇ ಸ್ಥಾನಕ್ಕೆ ಯಾರು ಬಂದ್ರು ನಮಗೇನ್ ಬೇಜಾರಿಲ್ಲ, ಯಾರು ಬೇಕಾದ್ರೂ ಬರ್ಲಿ. ಆದ್ರೆ 1ನೇ ಸ್ಥಾನ ನಮ್ಮ ಗಿಲ್ಲಿ ನಟ ಅವ್ರಿಗೇ ಇರ್ಲಿ, ಅವ್ರಿಗೇ ಸಿಗಲಿ ಅಂತ ನಾನು ಆಶೆಯನ್ನ ಪಡ್ತೀನಿ. ಯಾಕಂತ ಕೇಳಿದ್ರೆ ನೋಡ್ರಿ, ಅವರು ಮೊನ್ನೆ ನಮ್ಮ ಅಶ್ವಿನಿ ಮೇಡಮ್ ಅವ್ರ ಜೊತೆ ಎಷ್ಟು ಸುಂದರವಾಗಿ ನೃತ್ಯವನ್ನು ಮಾಡಿದರು, ಅಷ್ಟು ಅದ್ಭುತವಾಗಿ. ಅದೇನು ರಿಹರ್ಸಲ್ ಇಲ್ಲ, ಏನಿಲ್ಲ, ಪ್ರಾಕ್ಟೀಸ್ ಇಲ್ಲ, ಒಮ್ಮೆ ಅಟ್ವಾನ್ಸ್ ಆ ಒಂದು ನಾಟ್ಯವನ್ನ, ಆ ಒಂದು ಡಾನ್ಸ್ ಅನ್ನ ನೋಡಿ ಸುದೀಪ್ ಅವರು ಕೂಡ ಗಾಬರಿ ಆಗ್ಯಾರ. ಅವ್ರಿಗೂ ಕೂಡ ಆಶ್ಚರ್ಯ ಆಗಿದೆ, ಈ ಹುಡುಗ ಎಷ್ಟು ಅದ್ಭುತ ಅದನಪ್ಪ ಅಂತ. ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಅವರಿಗೆ ಸಪೋರ್ಟ್ ಮಾಡೋಣ. ಹೆಚ್ಚು ಹೆಚ್ಚು ಮತಗಳನ್ನ ನೀವು ಹಾಕ್ರಿ, ಬೇರೆಯವರಿಗೆ ಹಾಕ್ಲಿಕ್ಕೆ ಹೇಳ್ರಿ. ಇಲ್ಲಿ ಅವರನ್ನ ನಾವೆಲ್ಲ ಆರಿಸ್ತರಬೇಕು, ಇಲ್ಲಿ ಅವರು ಅಂಥವ್ರು ಗೆಲ್ಲಬೇಕು ಅನ್ನೋದು ನನ್ನ ಆಶೆ. ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೀವಾಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ ಸರ್. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ಕಾಣ್ತೀನಿ.
ಥ್ಯಾಂಕ್ ಯು.